ತಿಮರೋಡಿ ಆಪ್ತ ಜಯಂತ್ ಮನೆಯತ್ತ ಎಸ್ಐಟಿ ಟೀಮ್ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬುರ್ಡೆ ಚಿನ್ನಯ್ಯನನ್ನ ಎಸ್ಐಟಿ ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾ ಇರುವಂತಹದ್ದು. ಬಗಲುಗುಂಟೆಯ ಮಲ್ಲಸಂದ್ರದಲ್ಲಿ ಜಯಂತ್ ಮನೆ ಇದೆ, ಅಲ್ಲಿಗೆ ಈತನನ್ನೇ ಕರೆದುಕೊಂಡು ಹೋಗ್ತಾ ಇರುವಂತಹದ್ದು. ಜಯಂತ್ ಮನೆಯಲ್ಲಿಯೇ ಷಡ್ಯಂತ್ರವನ್ನ ಹೆಣೆಯಲಾಗಿತ್ತಾ? ಇದು ಈಗಿರುವಂತಹ ಪ್ರಶ್ನೆ. ಈ ಜಯಂತ್ ಇದಾರಲ್ಲ, ಇವರು ತಿಮರೋಡಿ ಆಪ್ತ, ಜೊತೆಗೆ ಧರ್ಮಸ್ಥಳದ ಪ್ರಕರಣದಲ್ಲಿ ಮತ್ತೊಬ್ಬ ದೂರುದಾರ. ಈತನನ್ನು ಕೂಡ ಎಸ್ಐಟಿ ಮೊನ್ನೆ ವಿಚಾರಣೆಗೊಳಪಡಿಸಿತ್ತು. ಈಗ ಚಿನ್ನಯ್ಯನನ್ನ ಕರೆದುಕೊಂಡು ಧರ್ಮಸ್ಥಳದಿಂದ ಬೆಂಗಳೂರಿಗೆ ಬಂದು ಪೊಲೀಸರ ಭದ್ರತೆಯಲ್ಲಿ ಜಯಂತ್ ಮನೆಯತ್ತ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜಯಂತ್ ಮನೆಯಲ್ಲೂ ಕೂಡ ಸ್ಥಳ ಶೋಧವನ್ನು ನಡೆಸುವಂತಹ ಕೆಲಸ ಆಗುತ್ತೆ. ಅಲ್ಲೂ ಕೂಡ ಒಂದಿಷ್ಟು ಮಾಹಿತಿಗಳಿಗಾಗಿ ಸರ್ಚ್ ಮಾಡುವಂತಹ ಸಾಧ್ಯತೆ. ಈ ರೀತಿ ಹೋಗುವಂತಹ ಸಂದರ್ಭದಲ್ಲಿ ಕೈಯಲ್ಲಿ ಸರ್ಚ್ ವಾರೆಂಟ್ ಅನ್ನೇ ಇಟ್ಕೊಂಡು ಹೋಗಿರ್ತಾರೆ. ಈಗಲೂ ಕೂಡ ಸರ್ಚ್ ವಾರೆಂಟ್ನ ಜೊತೆಗೆ ಚಿನ್ನಯ್ಯನನ್ನ ಕರೆದುಕೊಂಡು ಎಸ್ಐಟಿ ಟಿ ಜಯಂತ್ ಮನೆಯತ್ತ ಧಾವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಈಗ ಅಲ್ಲಿ ಸ್ಥಳ ಶೋಧವನ್ನು ಮಾಡುವುದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಟಿ ಜಯಂತ್ ಮನೆಯಲ್ಲಿಯೇ ಹಾಗಾದ್ರೆ ಷಡ್ಯಂತ್ರ ಪಿತೂರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ಲೂ ಪ್ರಿಂಟ್ ರೆಡಿ ಆಗಿತ್ತಾ? ಪ್ಲಾನ್ ರೂಪುರೇಷೆ ಎಲ್ಲವೂ ಕೂಡ ರೆಡಿಯಾಗಿದ್ದು ಇಲ್ಲೇನಾ? ಜಯಂತ್ ನಿವಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಈಗ ಎಸ್ಐಟಿ ಅಧಿಕಾರಿಗಳು ಹೋಗ್ತಾ ಇರುವಂತಹ ಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೆನ್ನಯ್ಯ ಎಸ್ಐಟಿ ಮುಂದೆ ಬಾಯ್ಬಿಟ್ಟಿರುವಂತಹ ಸತ್ಯವಾದ್ರೂ ಏನು? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಸ್ಥಳ ಶೋಧ ಮಾಡಿದಂತಹ ಸಂದರ್ಭದಲ್ಲಿ ಚಿನ್ನಯ್ಯ ಅಲ್ಲಿದ್ದ, ಪ್ಲಾನ್ ಅನ್ನ ರೂಪಿಸಿದ್ರು ಅನ್ನೋದಕ್ಕೇನಾದ್ರೂ ಕುರುಹುಗಳು ಸಿಗುತ್ತಾ? ಯಾಕೆಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ನಿವಾಸದ ಮನೆ ಮೇಲೆ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಚಿನ್ನಯ್ಯನ ಬಟ್ಟೆ ಸಿಕ್ಕಿತ್ತು, ಬ್ಯಾಗ್ ಸಿಕ್ಕಿತ್ತು, ಆತನ ಡೈರಿ ಸಿಕ್ಕಿತ್ತು, ಮೊಬೈಲ್ ಸಿಕ್ಕಿತ್ತು, ಎಲ್ಲವನ್ನು ಕೂಡ FSLಗೆ ಕಳುಹಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಟಿ ಜಯಂತ್ ಮನೆಯಲ್ಲಿ ಏನ್ ಸಿಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಅವೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾದಂತಹ ಪ್ರಶ್ನೆಗಳು. ಟಿ ಜಯಂತ್ ಹಲವು ದಿನಗಳಿಂದ ಧರ್ಮಸ್ಥಳದಲ್ಲಿಯೇ ಬೀಳ್ಬಿಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಮುಂಚೂಣಿಯಲ್ಲಿದ್ದಂತಹ ವ್ಯಕ್ತಿ ಈತ. ಮೊನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ರಲ್ಲ, BL ಸಂತೋಷ್ ವಿರುದ್ಧ ಮಾತನಾಡಿದಂತಹ ಹೇಳಿಕೆಯ ಪ್ರಕರಣಕ್ಕೆ. ಆ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ಗೆ ಮಹೇಶ್ ಶೆಟ್ಟಿ ತಿಮರೋಡಿ ಜೊತೆಗೆ ಈ ಟಿ ಜಯಂತ್ ಕೂಡ ಹೋಗಿದ್ದ, ಹಿಂಬದಿಯ ಕಾರ್ನಲ್ಲಿ ಕೂತ್ಕೊಂಡಿದ್ದ. ಈಗ ಟಿ ಜಯಂತ್ ಬುರ್ಡೆ ಗ್ಯಾಂಗ್ನ ಮತ್ತೊಬ್ಬ ಸದಸ್ಯ, ಆತನ ಮನೆಯನ್ನ ಗುರಿಯಾಗಿಸಿಕೊಂಡು ಶೋಧವನ್ನು ನಡೆಸೋದಕ್ಕೆ ಎಸ್ಐಟಿ ಟೀಮ್ ಧರ್ಮಸ್ಥಳದಿಂದ ಬಂದಿದೆ ಅನ್ನೋದು ಗೊತ್ತಾಗ್ತಿದೆ.